ಶ್ರೀ ಭಗವತೆ ಹಿರಣ್ಯಗರ್ಭಾಯ ನಮಃ. ನಿನ್ನೆವರೆಗೂ ಅಗಸ್ತ್ಯರು ಬಂದಿರತಕ್ಕಂಥದ್ರವರೆಗೂ ನಾವು ನಿನ್ನೆ ನೋಡಿದ್ದೀವಿ. ಅವರು ರಾಮ ಮಹಾಬಾಹೋ ಶೃಣುಗುಹ್ಯಂ ಸನಾತನಂ. ಅವರು ಬಂದು ಹೇಳ್ತಕ್ಕಂಥವರ ರಾಮ ಬಹಳ ಪ್ರೇಮದಿಂದ ಅವರು ರಾಮನನ್ನು ಕರೆದಿದ್ದಾರೆ. ಮಹಾಬಾಹೋ ಅಂದರೆ ಅವರ ತೇಜಸ್ಸನ್ನು ಅವರು ವೃದ್ಧಿ ಮಾಡಿರ್ತಕ್ಕಂಥದ್ದು, ತೇಜಸ್ಸನ್ನು ನೆನಪು ಮಾಡ್ತಕ್ಕಂಥದ್ದು. ಪರಿಶ್ರಾಂತ ಬಹಳಷ್ಟು ಸಮಸ್ಯೆ ಸಾಕಾಗಿ ಹೇಗೆ ಯುದ್ಧ ಮಾಡಬೇಕು, ಇವನನ್ನು ರಕ್ಷಣೆ ಮಾಡಬೇಕು, ಇವನ್ನ ಹೇಗೆ ಸಂಹಾರ ಮಾಡಬೇಕನ್ನೋಂಥ ಪರಿಶ್ರಮ ಹೆಚ್ಚಾಗಿತ್ತು, ಸುಸ್ತಾಗಿತ್ತು. ಹಾಗಾಗಿ ಆ ಸಮಯದಲ್ಲಿ ಪ್ರೇಮದಿಂದ ಮಹಾಬಾಹೋ ಅಂದರೆ ನೀನು ಮಹಾ ತೇಜಸ್ವಿ ಇದ್ದೀಯ ಅಂತ ನೆನಪು ಮಾಡಿದರು. ಜೊತೆಗೆ ಶೃಣುಗುಹ್ಯಂ ಸನಾತನಂ, ಇದು ಎಂಥದ್ದು? ಶೃಣುಗುಹ್ಯಂ ಸನಾತನಂ. ಗುಹ್ಯಂ ಅಂದರೆ ರಹಸ್ಯ. ರಹಸ್ಯ ಅಂದರೆ ಏನು? ರಹಸ್ಯ ಅಂದರೆ ಯಾರು ಗುಟ್ಟಾಗಿರ್ತಕ್ಕಂಥದ್ದು, ಗುಟ್ಟು ರಹಸ್ಯವಾಗಿರ್ತಕ್ಕಂಥದ್ದು. ಅಂದರೆ ಸ್ಥೂಲ ಇಂದ್ರಿಯಗಳಿಗೆ ದರ್ಶಿಸಲಾಗದೇ ಇರ್ತಕ್ಕಂಥದ್ದಕ್ಕೆ ರಹಸ್ಯ ಅಂತ ಕರೀತಾರೆ. ಸ್ಥೂಲ ಇಂದ್ರಿಯಗಳಿಗೆ ಗೊತ್ತಿಡಿಯೋಕ್ಕಾಗಿಲ್ಲ, ಅದಕ್ಕೆ ರಹಸ್ಯ ಅಂತ ಕರೀತಾರೆ. ರಹಸ್ಯ ಅಂದರೆ ಅದು ಅರ್ಥ, ಇನ್ನು ಆಂತರಿಕ ಅರ್ಥ. ಭೌತಿಕ ಶಾಸ್ತ್ರಗಳಲ್ಲಿ ಪ್ರಕಟ ಆಗದೇ ಇರತಕ್ಕಂಥ ಶಾಸ್ತ್ರಗಳು. ಇನ್ನು ಏನಂತ ಕರಿಬೇಕು ಅಂದರೆ, ಈಗ ಈ ಭೌತಿಕ ಶಾಸ್ತ್ರಗಳೇನಿದ್ದಾವಲ್ಲ, ಈಗ ಸೈನ್ಸು, ಈಗ ಸಮಾಜಶಾಸ್ತ್ರ, ಇವೆಲ್ಲವೂ ಏನಂದರೆ ಪ್ರಕಟ ಶಾಸ್ತ್ರಗಳು. ಈ ಆಧ್ಯಾತ್ಮಿಕದ್ದೇನಿದೆ ಅಲ್ಲ, ಇದು ಪ್ರಕಟ ಕಾಣಿಸೋದಿಲ್ಲ. ಅದು ಒಳಗೆ ಇರ್ತದೆ, ಅದು ಕಾಣಿಸೋದಿಲ್ಲ. ಈಗ ನೀವು ಊಟ ಮಾಡ್ತಾ ಇದ್ದೀರಲ್ವಾ, ಸರಿ, ಅದು ಜೀರ್ಣ ಮಾಡೋಕ್ಕೆ ನೀವು ಇಂಜಿನ್ ಇಟ್ಟಿದೆ, ಏನಾದ್ರು ಗ್ರೈಂಡರ್ ಇಟ್ಟಿದ್ರೆ ಒಳಗಡೆ ಯಾರು ಮಾಡ್ತಾಯಿದ್ದಾರೆ? ಅದಿಷ್ಟು ಕದೆ ಆಗ್ತದೆ, ಯಾರು ಮಾಡ್ತಿದ್ರೆ? ಅದು ಪ್ರಕಟ ಆಗೋದಿಲ್ಲ. ಅದು ಒಳಗಿದೆ. ಈಗ ಮಾತಾಡ್ತಿದ್ದೀವಿ, ಕೇಳ್ತಾ ಇದ್ದೀವಿ, ಸಿನಿಮಾ ನೋಡ್ತೀವಿ, ತನ್ಮಯ ಆಗಿಬಿಟ್ಟಿದ್ರಿ. ಉಸಿರು ಮಾತ್ರ ಒಳಗೆ ಹೋಗ್ತದೆ ಬರ್ತದೆ. ಯಾರು ಮಾಡ್ತಾಯಿದ್ದಾರೆ? ನೀವು ಮಾಡ್ತಾಯಿದ್ರೆ? ನಾನೇ ಉಸಿರು ಮಾಡ್ತೀನಿ, ನಾನು ಉಸಿರು ತೊಗೊಳೋದು ಬಿಡೋದು. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಹೆಂಗಿರುವಲ್ದಾಗ ದಿವಸ ಬ್ಲಡ್ ರೆಡಿ ಮಾಡ್ಕೋಬೇಕಾಗಿತ್ತು. ಹಂಗಿದ್ರೆ ನಮ್ಮ ಪರಿಸ್ಥಿತಿ ಹೆಂಗಿತ್ತು? ಅದು ಅಪ್ರಕಟ ಇದೆ. ಹಾಗೆ ಅಪ್ರಕಟವಾಗಿರ್ತಕ್ಕಂಥದ್ದು ಯಾವುದಿದೆ ಅದು ರಹಸ್ಯವಾಗಿರ್ತಕ್ಕಂಥದ್ದು. ಪರಮಾತ್ಮನ ಜ್ಞಾನಕ್ಕೆ ಅದಕ್ಕೆ ರಹಸ್ಯ ಜ್ಞಾನ, ಗುಹ್ಯ ಜ್ಞಾನ ಅಂತ ಕರೀತಾರೆ. ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಏನು ಹೇಳ್ತಾನೆ? ಇದಂ ಗುಹ್ಯತಮಂ ಶಾಸ್ತ್ರಂ. ಇದು ಗುಹ್ಯವಾಗಿರ್ತಕ್ಕಂಥದ್ದು, ರಹಸ್ಯವಾದಂಥ ಶಾಸ್ತ್ರ ನಾನು ನಿನಗೆ ಹೇಳ್ತಾ ಇದ್ದೀನಿ. ಅಂದರೆ ಇದು ಗುಪ್ತವಾಗಿರೋದು ಪಬ್ಲಿಕ್ ಆಯಿತು ಅಂತ. ಪಬ್ಲಿಕ್ ಶಾಸ್ತ್ರ ಅನ್ನಂಗಾಯಿತು. ಅದು ಗುಪ್ತ ಶಾಸ್ತ್ರ, ಪ್ರಕಟ ಶಾಸ್ತ್ರ ಆಯಿತು. ಅದು ರಹಸ್ಯವನ್ನು ಹೇಳ್ತಾ ಇದ್ದೀನಿ. ರಹಸ್ಯ ಅನ್ನೋಕ್ಕಿಷ್ಟು ಅರ್ಥ ಇದೆ ಅಂತ ಅರ್ಥ. ಗುಹ್ಯ ಅಂದರೆ ಇಂಥದ್ದು. ಇದು ಗುಹ್ಯವಾಗಿರ್ತಕ್ಕಂಥದ್ದು. ಎಂಥದ್ದು? ಮತ್ತು ಸನಾತನಂ ಅಂದರೆ ಸನಾತನ ಧರ್ಮ ಅಂತಾರಲ್ಲ, ಸನಾತನಂ ಅಂದರೆ ಶಾಶ್ವತವಾಗಿರ್ತಕ್ಕಂಥದ್ದು, ಯಾವಾಗಲೂ ನಾಶವಾಗೂ ಆಗದೇ ಇರ್ತಕ್ಕಂಥದ್ದು ಯಾವುದಿದೆ ಅದನ್ನು ನಾನು ನಾಶ ಮಾಡ್ತೀನಿ ಅಂತಂದರೆ ಅದಕ್ಕಿಂತ ಮೂರ್ಖತ್ವ ಇನ್ನೊಂದಿಲ್ಲ. ಹೇಳಬೇಕಂದ್ರೆ ಈಗೆಲ್ಲ ಹೋರಾಡ್ತಿದ್ದಾರೆ. ದೊಡ್ಡ ಮೂರ್ಖರು ಅಂದರೆ ಅವ್ರಿಗೆ ಹೇಳ್ಬೋದು ನಾವು, ಮಹಾಮೂರ್ಖರು. ಸನಾತನ ಧರ್ಮವನ್ನು ನಾನು ನಾಶನ ಮಾಡಿಬಿಡ್ತೇನೆ, ಅದಕ್ಕಿಂತ ದೊಡ್ಡ ಮೂರ್ಖತ್ವ ಇನ್ನೊಂದಿಲ್ಲ. ಅದು ಹೆಂಗಿರ್ತದಂದರೆ, ಅದಕ್ಕೆ ಉದಾಹರಣೆ ಕೊಡೋದು ಸ್ವಲ್ಪ ಕಷ್ಟ ಆಗತ್ತೆ. ಸೂರ್ಯನನ್ನೇ ನಾನು ಇಲ್ದಂಗೆ ಮಾಡಿಬಿಡ್ತೀನಿ, ಚಂದ್ರನನ್ನೇ ನಾನು ಇಲ್ದಂಗೆ ಮಾಡ್ತೀನಿ ಅಂತಂದರೆ, ಸೂರ್ಯ ಇಲ್ದಂಗೆ ಮಾಡಿದರೆ ನೀನಿಲ್ಲ, ಮೊದಲು ಮುಗೀತು. ನಿನ್ನನ್ನು ನೀನು ಇಲ್ದಂಗೆ ಮಾಡ್ಕೊಳೋದೇ ಸನಾತನ ಧರ್ಮ ನಾಶ ಮಾಡೋದಂದರೆ, ನಿನ್ನನ್ನು ನೀನು ಸಂಹಾರ ಮಾಡ್ಕೊಳೋದು ಯಾವುದೈತಲ್ಲ ಅದೇ ಸನಾತನ ಧರ್ಮ. ಅದೇ ಸನಾತನ ಧರ್ಮ ನಾಶನ ಮಾಡಿದಂಗೆ ಅಂತ ಅರ್ಥ. ತನ್ನನ್ನು ತಾನೇ ಹಾನಿ ಮಾಡಿಕೊಳ್ಳೋನು ಯಾವನೋ ಅವನೇ ಸನಾತನ ಧರ್ಮಕ್ಕೆ ಹಾನಿ ಮಾಡ್ತೀನಿ ಅನ್ನೋಂಥವನು ಅಂತ ಅರ್ಥ. ಸನಾತನಂ ಶಾಶ್ವತವಾಗಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ನಾಶವಾಗದೇ ಇರತಕ್ಕಂಥದ್ದು. ಇದು
ಈ ಸ್ತೋತ್ರ ಏನ ಸರ್ವಾನರೀನ್ ವತ್ಸ ಸಮರೇ ವಿಜಯಿಸಸಿ. ಏನ ಸರ್ವಾನರೀನ್ ವತ್ಸ, ಎಂತಹದೇ ಶತ್ರುಗಳಿರಲಿ, ಸರ್ವ ಶತ್ರುಗಳನ್ನು ಕೂಡ ಇದೊಂದು ಸ್ತುತಿಯನ್ನು ಮಾಡಿದರೆ ವಿಜಯಿಷ್ಯಸಿ, ಸಮರೆ ಯುದ್ಧದ ಎಂಥದೇ ಸಮಸ್ಯೆ ಇರಲಿ, ಎಂಥದೇ ಯುದ್ಧ ಇರಲಿ, ಎಂಥದೇ ಕಷ್ಟ ಇರಲಿ, ಎಲ್ಲವೂ ಕೂಡ ತೊಲಗಿ ಹೋಗ್ತವೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಏನ ಸರ್ವಾನ್ ಅರೀನ್, ಏನ ಸರ್ವಾನ್ ಅರಿ ಅಂದರೆ ಶತ್ರುಗಳು ಅಂದರೆ ಪ್ರತಿಕೂಲತೆಗಳು. ಶತ್ರುಗಳು ಅಂದರೆ ಏನು? ಪ್ರತಿಕೂಲತೆಗಳಿಂದ ಎಲ್ಲವನ್ನು ದೂರ ಆಗ್ತದೆ ಅಂತ ಅರ್ಥ. ಸರ್ವಶತ್ರುನ್ ಏನ ಸರ್ವಾನ್ ಅರೀನ್ ವತ್ಸ ಸಮರೇ ವಿಜಯಿಸಿ. ಈ ಸಮರದಲ್ಲಿ, ಯುದ್ಧದಲ್ಲಿ ನೀನು ಗೆಲ್ತೀಯ. ಹಾಗಾಗಿ ಅದಕ್ಕೆ ಇದನ್ನು ಪಠನ ಮಾಡಿ, ಇದೊಂದು ಪಠನ ಮಾಡಿದರೆ ಈ ಯುದ್ಧದಲ್ಲಿ ಗೆಲ್ತೀಯ. ಇದೊಂದೇ ಯುದ್ಧ ಅಲ್ಲ, ಎಲ್ಲ ಏನು ನಮ್ಮ ಕಷ್ಟಗಳ ಕಾರ್ಪಣ್ಯಗಳಿದ್ದಾವೆ ಅವೆಲ್ಲವೂ ಕೂಡ ದೂರ ಆಗ್ತವೆ ಅಂತ ನಮ್ಮ ಒಂದು ಇದಕ್ಕೆ ಹೇಳ್ತಕ್ಕಂಥದ್ದು. ಇದು ರಹಸ್ಯವಾಗಿರ್ತಕ್ಕಂಥದ್ದು ಅಂತ ಯೋಚನೆ ಮಾಡಿದರೆ, ಇದು ಧರ್ಮಶಾಸ್ತ್ರಕ್ಕೆ, ಮಂತ್ರಶಾಸ್ತ್ರಕ್ಕೆ, ವೇದಾಂತ ಶಾಸ್ತ್ರಕ್ಕೆ ರಹಸ್ಯಶಾಸ್ತ್ರ ಅಂತ ಕರಿಬೇಕಾಗ್ತದೆ. ಯಾವುದಕ್ಕೆ ರಹಸ್ಯ ಅಂತ ಬಳಸಬೇಕು, ರಹಸ್ಯ ಶಬ್ದ ಎದಕ್ಕೆ ಬಳಸಬೇಕು ಅಂದರೆ, ಮಂತ್ರಶಾಸ್ತ್ರ ಇತ್ತು, ಧರ್ಮಶಾಸ್ತ್ರ ಇತ್ತು, ವೇದಾಂತ ಶಾಸ್ತ್ರ, ಈ ಮೂರಕ್ಕೆ ರಹಸ್ಯ ಅಂತ ಬಳಸಬೇಕು ಅಂತ ಹೇಳ್ತದೆ ಶಾಸ್ತ್ರ. ಈಗ ಲಲಿತಾ ಸಹಸ್ರನಾಮ ತಗೊಳ್ರಿ, ಅದು ಲಲಿತಾ ರಹಸ್ಯ ಸಹಸ್ರನಾಮ ಅಂತ ಇರೋದು. ರಹಸ್ಯ ಅಂದರೆ ಅದಕ್ಕಂದ್ರೆ ಮಂತ್ರಪೂರಿತವಾಗಿರ್ತಕ್ಕಂಥದ್ದು. ಧರ್ಮವನ್ನು ಹೇಳ್ತಕ್ಕಂಥದ್ದು ಭಗವದ್ಗೀತೆ, ಅದಕ್ಕೆ ಏನಂತ ಹೇಳ್ತೀವಿ, ಅದಕ್ಕೆ ರಹಸ್ಯ ಗುಹ್ಯತಮ, ಇದಂ ಗುಹ್ಯತಮಂ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಇದನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ. ವೇದಾಂತ ಶಾಸ್ತ್ರ, ಉಪನಿಷತ್ತುಗಳೆಲ್ಲ ಇವುಗಳಿಗೆ ರಹಸ್ಯ ಶಾಸ್ತ್ರಗಳು ಅಂತ. ಅಂದರೆ ಹೊರಗೆ ಪ್ರಕಟವಾಗದೆ ಎಲ್ಲವಕ್ಕೂ ಕಾರಣವಾಗಿರ್ತಂತಹ ಯಾವ ಚೇತನ, ಯಾವ ಪರಬ್ರಹ್ಮ, ಯಾವ ದೇವರು, ಯಾವ ಶಕ್ತಿ, ಯಾವ ಯೂನಿವರ್ಸ್, ಏನೇ ಹೆಸರಿಡ್ರಿ, ಅದೇನಿದೆ ಅದನ್ನು ತಿಳ್ಕೊಳ್ಳುವಂಥದ್ದು ಏನಿದೆಯೋ ಅದಕ್ಕೆ ರಹಸ್ಯಶಾಸ್ತ್ರ, ಗುಹ್ಯಶಾಸ್ತ್ರ ಅಂತ ಕರಿಬೇಕು ಅಂತ ಕರೀತಾರೆ. ಅಂಥ ರಹಸ್ಯವಾಗಿರ್ತಕ್ಕಂಥ ಶಾಸ್ತ್ರ, ಇದನ್ನು ಯಾರು ಸ್ತೋತ್ರ ಮಾಡ್ತಾರೋ ಅವರೆಲ್ಲ ಶತ್ರುಗಳು ನಾಶ ಆಗ್ತಾರೆ. ಶತ್ರುಗಳು ಅಂದರೆ ಆಂತರಿಕ ಶತ್ರುಗಳು, ಬಾಹ್ಯ ಶತ್ರುಗಳು, ಎರಡೂ ಕೂಡ. ಶತ್ರುವು ಅಂದರೆ ನಮಗೆ ಪ್ರತಿಕೂಲತವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಅಂತ ಅರ್ಥ ಮಾಡಿಕೊಂಡ್ರೆ ಬಹಳಷ್ಟು ನಮಗೆ ಸುಲಭವಾಗಿ ಅನ್ವಯ ಆಗುತ್ತೆ. ಶತ್ರುಗಳು ಅಂದ್ಕೊಳ್ಳಿ ಯಾರೋ ನನಗೆ ವಿರೋಧಿಗಳು, ಹಂಗೆ ಹಿಂಗೆ ಅಂತ ಭಾವನೆ ತಂದುಕೊಳ್ಳೋಕೆ, ನಮಗೆ ಪ್ರತಿಕೂಲವಾಗಿರ್ತಕ್ಕಂಥ ಏನು ಇದಾವಲ್ಲ ಅವು ಅಂದರೆ ಅನಾನುಕೂಲತೆ ಇರ್ತಕ್ಕಂಥದ್ದು ಪರಿಸ್ಥಿತಿಗಳು ದೂರ ಆಗ್ತವೆ. ಸಮರೇ ವಿಜಯಿಸಿ, ನೀನು ಈ ಒಂದು ಯುದ್ಧದಲ್ಲಿ ನೀನು ಗೆಲ್ತೀಯ ಅಂಥೇಳಿ ಹೇಳ್ತಕ್ಕಂಥದ್ದು. ಇನ್ನು ಮುಂದಿನ ಒಂದು ಪದ್ಯವನ್ನು ಮತ್ತೆ ನಾಳೆ ನೋಡೋಣ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೆ ನಮಃ. ಶ್ರೀ ಸೂರ್ಯನಾರಾಯಣಾಯ ನಮಃ.